ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ ಟೊಮೊಟೊ ಬೆಳೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ನೋಡ್ತಾ ಇರ್ಬೋದು ಸ್ನೇಹಿತರೆ ಬೆಳೆ ಯಾವ ಥರ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರೋದು 3.5 ತಿಂಗಳು ಪ್ಲ್ಯಾಂಟೇಷನ್, ಅಂದರೆ 3.5 ತಿಂಗಳು ಮುಗಿದಿದೆ, ಇನ್ನೂ ಕಟ್ಟಿಂಗ್ ಮಾಡ್ತಾನೆ ಇದ್ದೀವಿ. ನೋಡಿ ಯಾವ ಥರ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಮೇಲೆ ನೋಡಿ, ಚಿಗುರು ಯಾವ ಥರ ಇದೆ, ಮತ್ತು ನೋಡಿ ಹೂವೆಲ್ಲ ಯಾವ ಥರ ಕಸ್ತಾ ಇದೆ ಅಂತ. ಸೊ ನಾವಿದು ಸುಮಾರು ಒಂದೂವರೆ ತಿಂಗಳಿಂದ ಕುಯ್ತಾನೆ ಇದ್ದೀವಿ. ಸೊ ಒಳ್ಳೆ ಅದ್ಭುತವಾದಂಥ ಬೆಳೆ ಬಂದಿದೆ. ಕಾಯಿ ಸಹ ಅಷ್ಟೇ. ಇದು ವೆರೈಟಿ ಬಂದು ಯೋಗಿ 35. ಸೊ ಎಲ್ಲರಿಗೂ ಗೊತ್ತಿದೆ, HM ಕ್ಲಾಸ್ ಕಂಪ್ನಿದು ಯೋಗಿ 35 ಹೈಬ್ರಿಡ್ ವೆರೈಟಿ ಇದು. ಸೊ ಮತ್ತು ಇದು ಮಾಮೂಲಿ ನಾವು ಪ್ಲ್ಯಾಂಟೇಷನ್ ಮಾಡಿರೋದು 1.5 ಅಡಿಗೆ ನಮ್ಮ ಪ್ಲ್ಯಾಂಟೇಷನ್ನು, ಮತ್ತು ಮಾಮೂಲಿ ಸಾಲಿನ ಸಾಲಿಗೆ 5 ಅಡಿ ಇದೆ. ಬೆಡ್ಡಿಂದ ಬೆಡ್ಡಿಗೆ ಡಿಸ್ಟೆನ್ಸು. ಗಿಡದಿಂದ ಗಿಡಕ್ಕೆ 1.5 ಅಡಿ ಇದೆ. ಮಾಮೂಲಿ ನಾವು ಯಾವ ಥರ ಮಾಡ್ತೀವೋ ಆ ಥರನೇ ಮಾಡಿರೋದು. ಸೊ ಬೆಳೆ ನೀವು ನೋಡ್ತಾ ಇರೋದು, ಗಮನಿಸ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಅದ್ಭುತವಾದಂಥ ಬೆಳೆ ಬಂದಿದೆ. ಕೆಳಗಡೆಯಿಂದನೂ ಅಷ್ಟೇ ಮೇಲೆವರೆಗೂ ಕಾಯಿ ಒಂದೇ ಥರ ಇದೆ, ಒಂದೇ ಸೈಜ್ ಇದೆ. ಡೆವಲಪ್ಮೆಂಟ್ ಆಗಲಿ ಇದಾಗಲಿ ರೋಗ ಅಂತೂ ಯಾವುದೇ ಕಾರಣಕ್ಕೂ ಯಾವುದೇ ರೋಗ ಇಲ್ಲ. ಸೊ ಲೈಟಾಗಿ ಲೀಫು ಇದು ಬಂದಿದೆ. ಸೊ ಅವೆಲ್ಲ ಕಂಟ್ರೋಲ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಮೇಜರಾಗಿ ಬೂಜಿ ಆಗಲಿ ವೈರಸ್ ಆಗಲಿ ಈ ಥರ ಅದು ಯಾವುದೂ ಇಲ್ಲ. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಇದು ಹೈಬ್ರಿಡ್ ವೆರೈಟಿ ಇದು. ಸೊ ಅರ್ಧ ಹೈಬ್ರಿಡು, ಅರ್ಧ ನಾಟಿ ಮಾಡ್ಕೊಂಡಿರೋದು ನಾವು. ಸೊ ಒಂದು 5,000 6,000 ಪ್ಲ್ಯಾಂಟೇಷನ್ನು ಏನು ಹೈಬ್ರಿಡು, ಇನ್ನೊಂದು 6,000 ಪ್ಲ್ಯಾಂಟೇಷನ್ನು ನಾಟಿ ಮಾಡಿರೋದು ನಾವು. ಸೊ ನಾಟಿ ಬಂದು ನಿಮಗೆ 448. ಸೊ ಅದು ಆ ಸೈಡ್ ಇದೆ, ತೋರಿಸ್ತೀನಿ ನಿಮಗೆ. ಸೊ ಇದು ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಡೆವಲಪ್ಮೆಂಟ್ ಎಲ್ಲ. ಸೊ ನೀವು ನೋಡಿರ್ಬೋದು ಇಲ್ಲಿ ನೋಡಿ, ಆ ಸೈಡ್ ಇದೆಯಲ್ಲ ಡ್ರಮ್ಮಿಂದ ಆ ಸೈಡು, ಅದು ನಿಮಗೆ ನಾಟಿ ಇದು. ಅದರಿಂದ ಡ್ರಮ್ಮಿಂದ ಈ ಕಡೆ ನಾನು ಇಲ್ಲಿ ಇಟ್ಕೊಂಡಿರೋದೆಲ್ಲ ಹೈಬ್ರಿಡ್ ಇದು, ಹೈಬ್ರಿಡ್ ಪ್ಲ್ಯಾಂಟೇಷನ್ ಇದು. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಒಂದೇ ಥರ ಇದೆ. ಮೇಲೆ ಕುಡಿ ಆಗಲಿ ಹೂವಾಗಲಿ ಬಿಡ್ತಾ ಇರೋದಾಗಲಿ ಎಲ್ಲನೂ ಕ್ಲೀನಾಗಿ, ಅಂದರೆ ಕೆಳಗಡೆಯಿಂದನೂ ಮೇಲೆ ತನಕ ಒಂದೇ ಥರ ಡೆವಲಪ್ಮೆಂಟು, ಒಂದೇ ಥರ ಎಲ್ಲನೂ ಚೆನ್ನಾಗಿದೆ. ಅದ್ಭುತವಂತ ಬೆಳೆ. ಮತ್ತು ಇದು ಹೊಸ ಭೂಮಿಗೆ ಹಾಕಿರುವಂಥದ್ದು. ಇದು ಮುಂಚೆ ಯಾವುದೇ ಬೆಳೆಗಳು ಮಾಡಿರಲಿಲ್ಲ ಈ ಭೂಮಿಯಲ್ಲಿ. ಹೊಸ ಭೂಮಿ ಹಾಕಿರೋದು, ಅದಕ್ಕೆ ಈ ಥರ ಬೆಳೆ ಬಂದಿದೆ. ಸೊ ಹಳೆ ಭೂಮಿಯಲ್ಲಾದರೆ ಇನ್ನು ಸ್ವಲ್ಪ ಕಡಿಮೆ ಬರ್ಬೋದಾಗಿತ್ತೇನೋ, ಬಟ್ ಬೆಳೆ ಅಂತೂ ಚೆನ್ನಾಗಿ ಬರ್ತಾಯಿತ್ತು. ಸೊ ಅದೊಂದು. ಮತ್ತು ಇದು ಇವಾಗ ವಾತಾವರಣ ಒಂಚೂರು ಬಿಸಿಲು ಇರ್ತಾ ಇರಲಿಲ್ಲ, ಅಂದರೆ ಒಂಚೂರು ಮಳೆ ಬರಲ್ಲ, ಮೋಡ ವಾತಾವರಣದ ಥರ ಮೋಡ ಮುಚ್ಕೊಂಡಿರೋ ಥರ ಇದೆ. ಅದರಿಂದ ಬೇಗ ಹಣ್ಣು ಸಹ ಆಗ್ತಾಯಿಲ್ಲ. ಸೊ ಲೈಟಾಗಿ ಆಗಿದೆ, ನೀವು ನೋಡ್ಬೋದು ಗಿಡದಲ್ಲಿ ಜಾಸ್ತಿ ಹಣ್ಣು ಸಹ ಕಾಣಿಸ್ತಾ ಇಲ್ಲ. ಸೊ ಆಲ್ರೆಡಿ ಕೊಯ್ದು 2 ದಿವಸ ಆಗಿದೆ, ಆದ್ರೂ ಹಣ್ಣು ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು ಗಿಡದಲ್ಲಿ. ಅಂದರೆ ಇದು ಸಹ ಅಷ್ಟೇ ನೋಡಿ, ಇದು ನಾಟಿ, ಇದು 448 PHSದು ಪ್ರಕಾಶ್ ಹೈಬ್ರಿಡ್ ಸೀಡ್ಸ್ ಅಂತ ಬರುತ್ತಲ್ಲ ಅವ್ರದ್ದು 448. ಇದು ಸಹ ಅದ್ಭುತವಾದಂಥ ವೆರೈಟಿ. ಇದು ಅಷ್ಟೇ ಕಾಯಿ ಶೇಪು ಸೈಜು ನೀವು ನೋಡಿದ್ರೆ ನಮಗೆ ಸಾಹೋ ನೋಡ್ತೀವಲ್ಲ, ಸೊ ಅದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಆಲು. ಮತ್ತು ಇದು ಅಷ್ಟೇ ಗಟ್ಟಿನೂ ಅಷ್ಟೇ ಸಾಹೋ ಥರನೇ ಬರುತ್ತೆ. ಸೊ ಇದು ಬೆಸ್ಟ್ ವೆರೈಟಿ ಇದು, ಇದನ್ನು ಸಹ ಮಾಡ್ಕೋಬೋದು. ಒಂದು ಅದ್ಭುತವಾದಂಥದ್ದು ಇದು ಏನು 448. ಇದು ಸಹ ಅಷ್ಟೇ ನೋಡಿ, ಗಿಡ ಅದೇ ಥರ ಇದೆ. ನಾವು ಹೈಬ್ರಿಡ್ ಯಾವ ಥರ ನೋಡಿದ್ವೋ ಅದೇ ಥರನೂ ಇದೆ. ಆಲ್ರೆಡಿ 6 ಫೀಟ್ ಇದೆ, 6 ಫೀಟ್ ಮೇಲೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಔಷಧಿ ಹೊಡ್ಯೋಕ್ಕಾಗಲಿ ಇದಕ್ಕೆಲ್ಲ ಆಗಲಿ ಸ್ವಲ್ಪ ಕಷ್ಟನೇ, ಯಾಕಂದರೆ ಮೇಲೆ ಗಿಡ ಹೋಗಿದ್ರಿಂದ ಮೇಲೆವರೆಗೂ ತೋರಿಸ್ಬೇಕು, ಈ ಥರ ಎಲ್ಲ ಇದಾಗುತ್ತೆ. ಆದರೂ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಗಿಡ ಬೆಳೆದಿದೆ, ನಾವೇನು ಅದನ್ನ ಕಂಟ್ರೋಲ್ ಮಾಡೋಕ್ಕಂತೂ ಆಗೋಲ್ಲ. ಸೊ ಬೆಳೀಲಿ. ಸೊ ಇದರಲ್ಲಿ ಪರವಾಗಿಲ್ಲ ನಮಗೆ ಸ್ನೇಹಿತರೆ. ರೇಟ್ ವಿಷಯ ಅಂತಂದರೆ ನೋಡ್ಬೋದು, ನಡೀತಾನೆ ಇದೆ ಸುಮಾರಾಗಿ ಒಂದು 300 400 450 ಈ ಥರ ನಡೀತಾನೆ ಇದೆ. ಪರವಾಗಿಲ್ಲ, ಯಾವುದೇ ರೀತಿಯಾದಂಥ ತೊಂದರೆಗಳೇನಿಲ್ಲ, ರೇಟ್ ವಿಷಯದಲ್ಲಿ ನಡೀತಾ ಇದೆ. ಸೊ ನೀವು ಗಿಡನೂ ಅಷ್ಟೇ ನೋಡ್ಬೋದು ಯಾವ ಥರ ಇದೆ, ಹೆಂಗಿದೆ ಅಂತ. ಸೊ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಸೊ ಇದಿಷ್ಟು ಸ್ನೇಹಿತರೆ. ಮತ್ತು ಇದು ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಮೇಯ್ನಾಗಿ ಈ ಸತಿ ಮಳೆ ಕಡಿಮೆ ಆಗಿದ್ದರಿಂದ ಯಾವುದೇ ರೀತಿಯಾದಂಥ ರೋಗಗಳು ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ನಮಗೆ. ಸೊ ಇದೊಂದು ಪ್ಲಸ್ ಪಾಯಿಂಟು. ರೋಗಗಳು ಜಾಸ್ತಿ ಕಾಣಿಸ್ಕೊಂಡಿದ್ದರೆ ಮೋಸ್ಟ್ಲಿ ಗಿಡ ಇನ್ನೊಂದು ಸ್ವಲ್ಪ ನಮಗೆ ಕಾಯಿ ಇದು ಕಡಿಮೆ ಆಗ್ತಾಯಿತ್ತೋ ಏನೋ. ಬಟ್ ಈ ಸತಿ ಮಳೆ ಇಲ್ದಿದ್ದರಿಂದ ಬಿಟ್ಟಿದ್ದೆಲ್ಲ, ಅಂದರೆ ಹೂವು ಬಿಟ್ಟಿರೋದೆಲ್ಲ ಚೆನ್ನಾಗಿ ಕಚ್ಕೊಂಡಿರೋದ್ರಿಂದ ನೋಡಿ ನಮಗೆ ಈ ಥರ ಇಳುವರಿ ಬಂದಿದೆ. ಸೊ ಇದುವರೆಗೂ ಒಂದು 22 ಕಟ್ಟಿಂಗ್ ಆಗಿದೆ, 22-23 ಕಟ್ಟಿಂಗು. ಸೊ ಒಳ್ಳೆ ಇಳುವರಿ ಬಂದಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಗಿಡ ನೋಡಿದ್ರೆ ನಿಮ್ಗೆ ಅಂದಾಜು ಬಂದಿರುತ್ತೆ ಇಷ್ಟಿಷ್ಟು
ಕೊಯ್ಬೋದು ಅಂತ. ಒಟ್ಟು 11,000 ಗಿಡ ನಾಟಿ ಮಾಡಿರೋದು. ಅಂದರೆ ನಿಮ್ಗೆ ಅಲ್ಲಿ ಅಂದಾಜು ಬಂದಿರುತ್ತೆ ಎಷ್ಟೆಷ್ಟು ಕೊಯ್ಬೋದು ಏನು ಅಂತ. ಬೆಳೆಗಾರರು ಬೆಳೀತಾ ಇರೋರಾದರೆ ಅಂದಾಜು ಬಂದಿರುತ್ತೆ ಯಾವ ಥರ ಅಂತ. ಸೊ ಅದನ್ನೇನೇನು ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಗೊತ್ತಿರುತ್ತೆ. ಮತ್ತು ಗಿಡನೂ ಅಷ್ಟೇ, ನಾವಿಲ್ಲಿ ಮೇಯ್ನ್ ನೋಡಬೇಕಾಗಿರೋದು ಗಿಡ ಅಷ್ಟೇ. ಅಂದರೆ ಗಿಡ ಯಾವ ಥರ ಆಗಿದೆ ಏನಿದೆ ಅಂತ ನೋಡಬೇಕು. ಬಾಕ್ಸು ಅದೆಲ್ಲ ಸೆಕೆಂಡ್ರಿ. ಬಟ್ ಗಿಡ ನಾವು ಡೆವಲಪ್ಮೆಂಟ್ ಆಗಿರುವಂಥದ್ದು, ಅದು ಬೆಳವಣಿಗೆ ಆಗಿರುವಂಥದ್ದು ನೋಡಿದ್ರೆ ಸೊ ಅದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಅನುಭವ ಇರೋರಿಗಂತೂ ಗೊತ್ತಾಗುತ್ತೆ, ಇಷ್ಟರಿಂದ ಇಷ್ಟು ಅಂತ ಗೊತ್ತಾಗುತ್ತೆ. ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ನಮಗೆ ಕುಡಿ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಏನೋ ಚಿಕ್ಕ ಗಿಡದಿಂದ ಯಾವ ಥರ ಇತ್ತೋ ಅದೇ ಥರನೇ ಮೇಲೆಗೂ ಸಹ ಯಾವುದೇ ರೀತಿಯಾದಂಥ ಏನೋ ಮಂಕಾಗೋದಾಗಲಿ ಇಲ್ಲ ವಾತಾವರಣ ಅವಾಗವಾಗ ಏನು ಏರುಪೇರಾದಾಗ ಮಂಕಾಗೋದಾಗಲಿ, ರೋಗ ಬರೋದಾಗಲಿ, ಇಲ್ಲ ಸುಮ್ಮನೆ ಒಂಥರ ಈ ಒಣಗೋ ಥರ ಆಗೋಗುತ್ತೆ ಒಂದೊಂದ್ಸತಿ ಸುಳಿ ಮೇಲೆ ಕಾಯಿ ಸ್ಟಾರ್ಟ್ ಆದಮೇಲೆ ಆ ಥರ ಆಗೋದಾಗಲಿ ಯಾವುದೇ ಥರ ಆ ಥರ ಸಮಸ್ಯೆಗಳಾಗಿಲ್ಲ ಸ್ನೇಹಿತರೆ. ಕೆಳಗಡೆ ನಾವು ಚಿಕ್ಕ ಗಿಡದಾಗಿಂದ ಯಾವ ಥರ ಇದೆ ಕುಡಿ ಅದೇ ಥರ ಬೆಳ್ಕೊಂಡು ಹೋಗ್ತಾನೆ ಇದೆ. ಅಲ್ಲಿಗೂ ನಾವು ಮೇಲೆ ದಾರ ಎಳ್ದಿದ್ದೀವಿ, ಅದಕ್ಕೆ ಕಟ್ಟೋಕ್ಕಾಗದೆ ಟೈಮ್ ಇಲ್ಲದೆ ಲೇಬರ್ ಪ್ರಾಬ್ಲಮ್ ಆಗಿ ಕಟ್ಟೋಕ್ಕಾಗದೇನೂ ಬಿಟ್ಬಿಟ್ಟಿದ್ದೀವಿ. ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಮೇಲೆ ಕಟ್ಟೋಕ್ಕಾಗದೇನೂ ಬಿಟ್ಬಿಟ್ಟು ಒಂದೊಂದು ಕಡೆ ಕಟ್ಟಿದ್ದೀವಿ, ಒಂದೊಂದು ಕಡೆ ಹಂಗೆ ಬಿಟ್ಬಿಟ್ಟಿದ್ದೀವಿ ಕಟ್ಟೋಕ್ಕಾಗದೆ. ಮತ್ತು ಒಂದೊಂದು ಕಡೆ ಅದಕ್ಕಿಂತ ಮೇಲೆ ಹೋಗಿದೆ, ಕಟ್ಟೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಆಗಿದೆ ಇದರಲ್ಲಿ. ಸೊ ಅದೊಂದು ಪ್ರಾಬ್ಲಮ್ಮು. ಮತ್ತು ಅದು ಮೇಯ್ನ್ ಪ್ರಾಬ್ಲಮ್ ಏನಂದರೆ ಅದೇ ಇವಾಗ ಏನೋ ಗಿಡ ಚೆನ್ನಾಗಾಗಿದ್ದರಿಂದ ಆ ದಾರ ದಾಟಿ ಮೇಲೆ ಹೋಗಿದೆ. ಮೇಲೆ ಹೋದಾಗ ನಮ್ಗೆ ಅದಕ್ಕೆ ಟ್ರೈ ಮಾಡೋಕ್ಕಾಗಲಿ ಕಟ್ಟೋಕ್ಕಾಗಲಿ ಆಗಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಫುಲ್ ಪ್ಲ್ಯಾಂಟೇಷನ್ ನಾವೇನು ಮಾಡಿದ್ದೀವಿ ಇದೆಲ್ಲ ಹೊಸ ಭೂಮಿನೇ. ಮುಂಚೆ ಯಾವುದೇ ಥರ ಬೆಳೆಗಳು ಮಾಡಿಲ್ಲ, ಹೊಸದಾಗಿ ಭೂಮಿ ಮಾಡಿಕೊಂಡು ಮಾಡಿರುವಂಥದ್ದು. ಎಲ್ಲ ಕ್ಲೀನಾಗಿ ಡ್ರಿಪ್ ಗಿಪ್ ಎಲ್ಲ ಹೊಸದು ಹಾಕ್ಕೊಂಡು ಮಾಡಿದ್ದೀವಿ. ಸೊ ಮೇಲೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಮೇಲೆ ಶೇಪು ಸೈಜ್ ಎಲ್ಲ ನೋಡಿ ಯಾವುದೇ ರೀತಿ ಅನ್ನೋದು ವ್ಯತ್ಯಾಸ ಇಲ್ಲ. ನಾವು ಕೆಳಗಡೆ ಯಾವ ಥರ ಬಂತು ನಮಗೆ ಸೈಜು ಶೇಪ್ ಸಹ ಹೈಬ್ರಿಡ್ ವೆರೈಟಿ ಅಂತೂ ಯೋಗಿ 35 ನಂಬರ್ 1 ಸ್ನೇಹಿತರೆ. ಸೊ ಮಾಡುವಂಥವ್ರು ವಿಡಿಯೋ ನೋಡಿ ಆರಾಮಾಗಿ ಮಾಡ್ಬೋದು. ಯಾಕಂತಂದರೆ ಅದು ನಮಗೆ ಕೆಳಗಡೆ ಚಿಕ್ಕ ಗಿಡ ಇದ್ದಾಗ ನಮಗೆ ಸ್ಟಾರ್ಟಿಂಗ್ ಹಣ್ಣು ಶಾಂಪಲ್ ಹಣ್ಣು ಯಾವ ಥರ ಬರುತ್ತೋ ನಿಮಗೆ ಸೈಜು ಶೇಪು ಶೈನಿಂಗ್ ಎಲ್ಲ ಮೇಲೆ ಸ್ಟಾರ್ಟಿಂಗ್ ನಿಮಗೆ ಲಾಸ್ಟ್ ಮುಗಿಯೋವರೆಗೂ ಅದೇ ಥರ ಬರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಸ್ನೇಹಿತರೆ ಈ ಒಂದು ಯೋಗಿ 35 ವೆರೈಟಿಯಲ್ಲಿ. ಅದು ಮಾತ್ರ ಅದ್ಭುತ. ಯಾಕಂತಂದರೆ ನಾವು ಬೆಳೆದು ನೋಡಿದ್ದೀವಲ್ಲ, ನಮಗೆ ಕೆಳಗಡೆಯಿಂದ ಏನಿದೆಯೋ ಮೇಲುಗಡೆ ಇವಾಗ ನಾವು ಕೀಳ್ತಾರೋದು ಮೇಲುಗಡೆಯಿಂದ ಆದ್ರೂ ಮೇಲುಗಡೆನೂ ಸೇಮ್ ಶೇಪು ಸೈಜು ಇದೆಲ್ಲ ಸೇಮ್ ಒಂದೇ ಥರ ಇದೆ ಸ್ನೇಹಿತರೆ. ಸೊ ಅದರಿಂದ ಇದನ್ನ ಆರಾಮಾಗಿ ಪ್ರಿಫರ್ ಮಾಡುವಂಥದ್ದು. ಇದು ಮಳೆಗಾಲದ ವೆರೈಟಿ ಇದು. ಸೊ ಅದರಿಂದ ಮಳೆಗಾಲದಲ್ಲಿ ಆರಾಮಾಗಿ ಪ್ರಿಫರ್ ಮಾಡೋದು. ನಮಗೇನೆಂದರೆ ಇವಾಗ ಜೂನ್ ಜುಲೈ ಆಗಸ್ಟು ಸೆಪ್ಟೆಂಬರಿಂದ ಜೂನ್ ಜುಲೈಯಿಂದ ನಮಗೇನಿದ್ರು ಜನವರಿವರೆಗೂ ಆರಾಮಾಗಿ ಬೆಳಿಬೋದು. ನಾವು ಇದನ್ನ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಮಾಡ್ಕೊಂಬರ್ಬೋದು. ಯೋಗಿ 35 ಅದ್ಭುತವಾದ ವೆರೈಟಿ ಇದು. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಮತ್ತು ಇದೇನಪ್ಪ ಅಂತಂದರೆ ನಾವು ಈ ಬೆಳೆ ಮಾಡಿರುವಂಥದ್ದು ನಾವು ಇವಾಗೇನು ಸೆಪ್ಟೆಂಬರಲ್ಲಿ ಮಾಡಿದ್ದು. ನಮಗೆ ಅದು ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 1 ಅಂದರೆ ನಮಗೆ 70 to 75 ಡೇಸ್ ಹಿಡಿತದು ಶಾಂಪಲ್ ಸ್ಟಾರ್ಟ್ ಆಗೋಕ್ಕೆ. ಸೊ ಅದರಿಂದ ಸ್ವಲ್ಪ ಲಾಂಗ್ ಟೈಮ್ ಆದ್ರೂ ಬೆಳೆ ಮಾತ್ರ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತ್ಯಕ್ಷವಾಗಿ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.